ಹಾಯ್ ಫ್ರೆಂಡ್ಸ್, ಇವತ್ತು ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಮೊದಲು ಒಂದು ಬಾಣಲೆ ತೊಗೋಬೇಕು. ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಬೇಕು. ಇದು ಮಸಾಲೆ ಹುರಿಲಿಕ್ಕೆ ಅಷ್ಟೇ. ಬೆಳ್ಳುಳ್ಳಿ ಹಾಕ್ಬೇಕು ನೋಡಿ, ಒಂದು ಉಂಡೆ ಮತ್ತು ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. 1-2 ಇಂಚಷ್ಟು ಶುಂಠಿ ಹಾಕಬೇಕು ನೋಡಿ. ಶುಂಠಿ ಹಾಕ್ತಾಯಿದ್ದೀನಿ. 1-2 ಇಂಚಷ್ಟು ಶುಂಠಿ ಹಾಕ್ಬಿಟ್ಟು ಆಮೇಲೆ 3 ಮೀಡಿಯಮ್ ಸೈಜು ಈರುಳ್ಳಿ ಹಾಕಬೇಕು. ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್. ಇದು ನಾನು 1 kg ಚಿಕನ್ ತೊಗೊಂಡಿದ್ದೀನಿ. 1 kgಗೆ ಇದು ಅಳತೆ ಇಷ್ಟು ಹಾಕಬೇಕು. ಹಾಕಿ ಚಿಲ್ಲಿ ಪೌಡರ್ ಆರು ಹಾಕ್ಬೋದು. ನನಗೆ ಇದು ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಣ ಡಿಫ್ರೆಂಟಾಗಿ ಮಾಡೋಣ ಅಂತ ಒಂದು 6-7 ಒಣಮೆಣ್ಸಿನ್ಕಾಯಿ ಹಾಕಿದೆ. ಆಮೇಲೆ ಒಂದು 2 ಚಕ್ಕೆ ಪೀಸು, ಒಂದು 7-8 ಲವಂಗ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಇಷ್ಟನ್ನು ಹಾಕಿ ಹುರಿಬೇಕು ಫ್ರೆಂಡ್. ಹುರಿತ ನೆಕ್ಸ್ಟ್ ಗಸಗಸೆ ಹಾಕಬೇಕು, ಅದನ್ನು ಹಾಕ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಆಮೇಲೆ ಒಂದು 4-5 ಸ್ಪೂನು ತೆಂಗಿನಕಾಯಿ ಚೂರು. ಇದು 1 kg ಚಿಕನ್ಗೆ ನಾನು ಮಾಡ್ತಾ ಇರೋದು ಮೆಜರ್ಮೆಂಟು. ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಹುರ್ಕೊಬೇಕು. ತೆಂಗಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಹುರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ತುರಿದಿರೋದಾದರೆ ಅಂಟ್ಕೊಂಡ್ಬಿಡುತ್ತೆ. ಇದು ಹೆಚ್ಚಿರೋದಾದ್ರಿಂದ ಅಂಟ್ಕೊಳ್ಳಲ್ಲ. ಹಾಗಾಗಿ ಸ್ವಲ್ಪ ಹಾಗೆ ಬಿಸಿ ಮಾಡಿ ಸ್ಟವ್ ಆರಿಸ್ಬಿಡ್ಬೇಕು ಫ್ರೆಂಡ್. ಇದಕ್ಕೇನು ಮಾಡಿದೆ ನಾನು, ಬಿಸಿ ಇದ್ದಾಗಲೇ ಚಿಲ್ಲಿ ಪೌಡರ್ ಸ್ವಲ್ಪ, ಧನಿಯಾ ಪುಡಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಟ್ಟೆ. ಮತ್ತು ಇನ್ನೊಂದು ಕುಕ್ಕರ್ ತೊಗೋಬೇಕು. ಕುಕ್ಕರ್ಗೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕಬೇಕು ಫ್ರೆಂಡ್. ನೋಡಿ, ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿ ಹಾಕಬೇಕು. ಒಂದು ಅರ್ಧ ಈರುಳ್ಳಿ ಆದರೆ ಸಾಕು ಫ್ರೆಂಡ್. ಜಾಸ್ತಿ ನಾನು ಇದು ನಾನ್ ವೆಜ್ಗೆಲ್ಲ ಈರುಳ್ಳಿ ಜಾಸ್ತಿ ಯೂಸ್ ಮಾಡಲ್ಲ, ಯಾಕೆಂದರೆ ಸ್ವೀಟ್ ಬಂದ್ಬಿಡುತ್ತೆ ಅಂತ. ಮತ್ತು ರುಬ್ಬಾಕಿರ್ತೀವಲ್ಲ, ಹಾಗಾಗಿ ಜಾಸ್ತಿ ಹಾಕಲ್ಲ. ಒಂದು ಅರ್ಧ ಈರುಳ್ಳಿ ಹಾಕಿದ್ರೆ ಸಾಕು. ಅದು ಸ್ವಲ್ಪ ಕೆಂಪಾದಮೇಲೆ ತೊಳೆದಿಟ್ಕೊಂಡಿರೋದ ಚಿಕನ್ ಹಾಕಬೇಕು. ನೋಡಿ, 1 kg ಚಿಕನ್ ಹಾಕ್ತಾಯಿದ್ದೀನಿ. ಉರಿ ಕಡಿಮೆ ಮಾಡಬಾರ್ದು. ಚಿಕನ್ ಹಾಕ್ಬೇಕಾದ್ರೆ ಜಾಸ್ತಿನೇ ಇರಬೇಕು, ಯಾಕಂದರೆ ನೀರಿನ ಅಂಶ ಇರುತ್ತಲ್ವ. ಉರಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ನೀರನ್ನೆಲ್ಲ ಹೀರ್ಕೊಬಿಡುತ್ತೆ ಬೇಗ. ಹಾಕಿ ಅದನ್ನ ಹಾಕಿ ಸುಮ್ಮನೆ ತಿರುವಾಕಬೇಕು. ಜಾಸ್ತಿ ಕಲಿಸ್ಬಾರ್ದು ಫ್ರೆಂಡ್. ಸುಮ್ಮನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಂದು 2-3 ಸಲ ತಿರುಗಿಸಿ ಅದಕ್ಕೆ ಅರಿಶಿನ ಪುಡಿ ಮತ್ತು ಸಾಲ್ಟ್ ಹಾಕ್ಕೊಡ್ಬೇಕು. ಚಿಕನ್ ಆವಾಗ ಥರ ಸ್ಮೆಲ್ ಬರೋಲ್ಲ. ಮತ್ತು ಸಾಲ್ಟು ಕೂಡ, ಉಪ್ಪು ಕೂಡ ರುಚಿ ಹಿಡಿಯುತ್ತೆ. ಹಾಗಾಗಿ ಅರಿಶಿನ ಮತ್ತು ಸಾಲ್ಟ್ ಹಾಕಿದ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಸ್ವಲ್ಪ ಎಲ್ಲ ಡ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಅದರಲ್ಲೇ ಫ್ರೈ ಮಾಡಬೇಕು ಫ್ರೆಂಡ್. ನೋಡಿ, ಒಂದು 5-6-7 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಆ ನೀರೆಲ್ಲ ಇದಾಗ ತನಕ ನಾವು ಇದು ಮಿಕ್ಸಿ ಜಾರ್ಗೆ ನಾವೆಲ್ಲ ಹುರಿದಿಟ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ. 1-2 ಕಾಳು ಹುರಿಗಡಲೆ, ಜಾಸ್ತಿ ಬೇಡ, ಸುಮ್ಮನೆ ಒಂದು ಸ್ಪೂನಷ್ಟು. ನೋಡಿ, ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ. ಅದು ಫುಲ್ ಡ್ರೈ ಆಗಬೇಕು ಫ್ರೆಂಡ್. ಆಮೇಲೆ ನೋಡಿ, ಡ್ರೈ ಆದಮೇಲೆ ಎಣ್ಣೆ ಬಿಟ್ಕೊಂಡ್ಮೇಲೆ ರುಬ್ಬಿರ್ತೀವಲ್ಲ, ಮಿಕ್ಸ್ ಹಾಕಬೇಕು ಮಸಾಲೆ. ಇದು ಮಸಾಲೆ ಹುರಿದಿರೋದ್ರಿಂದ ನಾವೇನು ಈ ಚಿಕನ್ಗೆ ಕುರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಮುಂಚೆನೇ ಹುರಿದಾಕಿದ್ದೀವಲ್ಲ. ಹಾಗಾಗಿ ಸುಮ್ಮನೆ ಹಾಕಿ ಇಲ್ಲಿ ಮಿಕ್ಸ್ ಜಾರ್ಗೆ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೆಟೊ, 1-2 ಟೊಮೆಟೊ ಇಷ್ಟನ್ನು ಹಾಕಿ ರುಬ್ಕೋಬೇಕು ಫ್ರೆಂಡ್. ಅದನ್ನು ರುಬ್ಬಿ ಅದನ್ನು ಹಾಕಬೇಕು. ಹಾಕಿ ನಮ್ಗೆ ಇವಾಗ ತುಂಬ ಚಪಾತಿಗೆ, ಇಡ್ಲಿ, ದೋಸೆಗೆ ಗಟ್ಟಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕಬೇಕು. ಮುದ್ದೆಗೆ ಸ್ವಲ್ಪ, ಅನ್ನಕ್ಕೆ ಅಂದರೆ ಸ್ವಲ್ಪ ಮೀಡಿಯಮಾಗಿ ಮಾಡಿಕೊಂಡ್ರೆ ಸಾಕು. ತೀರ ಗಟ್ಟಿನೂ ಇರಬಾರ್ದು, ತೀರ ತೆಳ್ಳೇನೂ ಇರಬಾರ್ದು. ಹಾಗೆ ಮಾಡ್ಕೋಬೇಕು ನೋಡಿ. ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಹೀಗಿದು ಮಾಡಿ, ನಾವು ಸಾಧಾರಣವಾಗಿ ಇದಕ್ಕೆ ನಾನ್ ವೆಜ್ಗೆಲ್ಲ ಚಾಕು ಕಾಯಿಸಿ ಹಿಂಗೆ ಹಾಕ್ತೀವಿ. ಆ ಥರ ಹಾಕಿ ಆಮೇಲೆ ಕುಕ್ಕರ್ ಮುಚ್ಚಿಡೋ, ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು ಹೆಚ್ಚಿ, ಲಾಸ್ಟಲ್ಲಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಹೇಗಿದೆ ನೋಡಬೇಕು. ಏನಾದ್ರು ಕಡಿಮೆ ಇದ್ದರೆ ಹಾಕೋಬೇಕು. ಹಾಕ್ಕೊಂಡು ಕುಕ್ಕರ್ ಮುಚ್ಚಿ 2 ವಿಷಲ್ ಹೊಡ್ಸಿದ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಫ್ರೆಂಡ್. ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಪ್ಲೀಸ್.